of NAAC is located at. So NAAC the headquarter ಎಲ್ಲಿದೆ ಅಂತ ಕೇಳಿದರೆ. So New Delhi, Bangalore, Hyderabad, Mumbai ಅಂತಿದೆ. So option B, Bangalore is the right answer. Headquarters of NAAC is ಬಂದು Bangalore is the right answer. So next question. The motto of NAAC is, this is very important. NAAC the motto ಏನು, ಧ್ಯೇಯ ವಾಕ್ಯ ಏನು ಅಂತ ಕೇಳಿದರೆ. So options quality in higher education, excellence in higher education, quality and excellence in higher education, transformation through accreditation ಅಂತಿದೆ. So the motto of NAAC is quality and excellence in higher education. That is option C is the right answer. So NAAC stands for, this is very important. NAAC stands for, NAAC the full form ಏನಂತಿದೆ. So ಇದನ್ನ ಇಲ್ಲಿ ಕೊಟ್ಟಿದ್ದ ಆಪ್ಷನ್ಗಳಲ್ಲಿ ನ್ಯಾಷನಲ್ ಅಕಾಡೆಮಿಕ್ ಅಕ್ರಿಡೇಷನ್ ಕೌನ್ಸಿಲ್ ಅಂತಿದೆ. ಆಪ್ಷನ್ ಬಿ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಕೌನ್ಸಿಲ್. ಆಪ್ಷನ್ ಸಿ ನ್ಯಾಷನಲ್ ಅಕ್ರಿಡೇಷನ್ ಅಂಡ್ ಅಪ್ರೈಸಲ್ ಕೌನ್ಸಿಲ್ ಅಂಡ್ ಆಪ್ಷನ್ ಡಿ ನ್ಯಾಷನಲ್ ಅಪ್ರೈಸಲ್ ಅಂಡ್ ಅಕ್ರಿಡೇಷನ್ ಕಮಿಟಿ ಅಂತಿದೆ. ಸೊ ಆಪ್ಷನ್ ಬಿ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಕೌನ್ಸಿಲ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್. NAAC is an autonomous body under. ಸೊ NAAC ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್. ಯಾವುದರ ಅಂಡರ್ ಒಳಗೆ ಕೆಲಸ ಮಾಡ್ತೈತೆ ಅಂತ AICTE, UGC, MHRD and NCTE ಅಂತಿದೆ. ಸೊ ದಿಸ್ ಇಸ್ ಅಂಡರ್ ದಿ ಆಪ್ಷನ್ ಬಿ, UGC ಅಂಡರ್ ಒಳಗೆ ಇದು ಕೆಲಸ ಮಾಡ್ತಿದೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ಮೂವ್ ನೆಕ್ಸ್ಟ್ ಕ್ವಶನ್. ದಿ ಹೈಯೆಸ್ಟ್ ಗ್ರೇಡ್ ಗಿವನ್ ಬೈ ದ NAAC is. ಸೊ ಆಪ್ಷನ್ಸ್ A+ ಇದೆ, A++ ಇದೆ, ಔಟ್ಸ್ಟ್ಯಾಂಡಿಂಗ್ ಇದೆ, ಎನ್ ಎ ಇದೆ. NAAC ಯೂನಿವರ್ಸಿಟಿ ಅಥವಾ ಕಾಲೇಜಸ್ಗೆ ಹೈಯೆಸ್ಟ್ ಅನ್ನು ಯಾವ ಗ್ರೇಡ್ ಕೊಡ್ತದೆ ಅಂತ ಕೇಳಿದ್ರೆ ಆಪ್ಷನ್ ಬಿ, ದಟ್ ಈಸ್ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್. A++ ಹೈಯೆಸ್ಟ್ ಗ್ರೇಡಿಂಗ್ ಇದು. ಸೊ ನೆಕ್ಸ್ಟ್ ಕ್ವಶನ್. ವಿಚ್ ಗ್ರೇಡಿಂಗ್ ಸ್ಕೇಲ್ ಈಸ್ ಯೂಸ್ಡ್ ಬೈ NAAC? NAAC ಯಾವ ಒಂದು ಗ್ರೇಡಿಂಗ್ ಸ್ಕೇಲ್ನ ಯೂಸ್ ಮಾಡ್ತದೆ? ಸೊ ಪರ್ಸೆಂಟೇಜ್ ಸ್ಕೇಲ್ ಅಂತಿದೆ, 10 ಪಾಯಿಂಟ್ ಸ್ಕೇಲ್, 4 ಪಾಯಿಂಟ್ CGPA ಸ್ಕೇಲ್ ಅಂಡ್ 100 ಪಾಯಿಂಟ್ ಸ್ಕೋರ್ ಅಂತಿದೆ. ಸೊ NAAC ಯೂಸ್ ಮಾಡತಕ್ಕಂಥ ಒಂದು ಸ್ಕೇಲ್ ಯಾವುದಂದ್ರೆ, ಗ್ರೇಡಿಂಗ್ ಸ್ಕೇಲ್ ಯಾವುದಂದ್ರೆ ಆಪ್ಷನ್ ಸಿ, 4 ಪಾಯಿಂಟ್ CGPA scale. So option C is the right answer. Now next question. If an institution gets CGPA of 1.50 or less, its grade is. So this is very important for examination point of view. If an institution gets a CGPA of 1.50 or less, its grade ಅಂದ್ರೆ ಒಂದು ಇನ್ಸ್ಟಿಟ್ಯೂಟ್ 1.50 CGPA ಲೆಸ್ ಅಂತ ಅಷ್ಟು ಅಥವಾ ಅದಕ್ಕಿಂತ ಕಡಿಮೆ ಏನಾರ ಗ್ರೇಡ್ ಪಡೆದುಕೊಂತಂದ್ರೆ ಅದಕ್ಕೆ ಯಾವ ಗ್ರೇಡ್ ಕೊಡ್ಬೋದು? ಆಪ್ಷನ್ ಬಿ, ಆಪ್ಷನ್ ಎ, ಬಿ, ಸಿ, ಡಿ ಅಂಡ್ ಎ ಅಂತಿದೆ. ಸೊ ಲೆಸ್ ದೆನ್ ಇಷ್ಟು ಪಡ್ಕೊಂಡ್ರೆ ಆ ಇನ್ಸ್ಟಿಟ್ಯೂಟ್ಗೆ ನಾಟ್ ಅಕ್ರಿಡೇಟೆಡ್ ಅಂತಂದ್ರೆ ಇಸ್ ದಿ ಅಂದ್ರೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಲೆಸ್ ದೆನ್ 1.50 ಕಡಿಮೆ ತಗೊಂಡ್ರೆ ಅದು ನಾಟ್ ಅಕ್ರಿಡೇಟೆಡ್. ಸೊ ನೆಕ್ಸ್ಟ್ ಕ್ವಶನ್. Which of the following is the primary purpose of NAAC accreditation? ಕೆಳಗೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ NAAC accreditation ಏನು primary purpose of, what is the purpose of NAAC accreditation? So options to regulate admissions, to provide financial aid to students, to ensure quality assurance in higher education, to design curriculum for all universities. So option C is the right answer. To ensure quality assurance in higher education, option C is the right answer.